ಈ ಶ್ರಾವಣ ತಿಂಗಳಲ್ಲಿ ಬಹಳಷ್ಟು ಜನ ನಾನ್ ವೆಜ್ಜನ್ನು ಬಿಡ್ತಾರೆ. ಆದರೆ ಆ ಮನೇಲಿರೋ ಗಂಡ್ಮಕ್ಳು ಅಥವಾ ನಮ್ಮ ಅಣ್ಣ ತಮ್ಮದಿರು ಏನಿದ್ದಾರೆ ಇವ್ರಿಗೆ ನಾನ್ ವೆಜ್ ಬಿಟ್ಟು ಇರೋಕ್ಕಾಗಲ್ಲ. ಹೊರಗಡೆ ಎಲ್ಲಾದರೂ ಹೋಗಿ ಕದ್ದು ಮುಚ್ಚಿ ತಿಂದು ಬಂದುಬಿಡ್ತಾರೆ, ಅಥವಾ ಮನೇಲಿ ಬಂದು ಸುಳ್ಳು ಹೇಳ್ತಾರೆ, ಬಂದುಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಹೋಯ್ತು ಅಂತ ಅಂದುಬಿಡ್ತಾರೆ. ಮಾಡಬೇಡ್ರಿ, ನಗಲು ಬೇಡ್ರಿ ನೀವು. ಯಾಕಂದರೆ ಇದು ಹಿಂದಿನಿಂದ ಅಥವಾ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಆಚರಣೆಗಳು ತುಂಬ ಅರ್ಥಗರ್ಭಿತವಾಗಿದ್ದಾವೆ. ಏನಪ್ಪ ಅಂತಂದರೆ, ಇಲ್ಲಿ ಶುದ್ಧ ಸಸ್ಯಾಹಾರಿಗಳಂತ ಹೇಳ್ತೀವಿ ಬ್ರಾಹ್ಮಿನ್ಸು ಮತ್ತು ಲಿಂಗಾಯತ್ಸು, ಇವರು ಚತುರ್ಮಾಸನ ಆಚರಣೆ ಮಾಡ್ತಾರೆ. ಏನು ಆಷಾಢದಿಂದ ಕಾರ್ತಿಕದವರೆಗೆ, ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ 4 ತಿಂಗಳು ಚತುರ್ಮಾಸನ ಆಚರಣೆ ಮಾಡ್ತಾರೆ. ಈ ತಿಂಗಳುಗಳಲ್ಲಿ ಒಂದೊಂದು ರೀತಿಯ ಆಹಾರ ಪದಾರ್ಥವನ್ನು ತ್ಯಜಿಸ್ತಾರೆ. ಈವನ್ ಜೈನ್ಸು ಕೂಡ. ಓಕೆ, ಅದು ಏನೇನೋ ಹೇಳ್ತಾರೆ ಅವರು, ಭೂಮಿ ಒಳಗಿಂದ ಬಂದಿರೋದು ಅಂದರೆ ಕಂದಮೂಲ ಅಂತ ಹೇಳ್ತೀವಿ, ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ ಈ ಥರದ್ದೇನು ತಿನ್ನೋದಿಲ್ಲ. ಒಂದು ಆಷಾಢ ತಿಂಗಳಲ್ಲಿ ಸೊಪ್ಪನ್ನು ತಿನ್ನೋದಿಲ್ಲ, ಯಾಕಂದರೆ ಗಾಳಿ ಜಾಸ್ತಿ ಇರುತ್ತೆ, ಅದಕ್ಕೆ ಹುಳುಗಳು ಜಾಸ್ತಿ ಬಂದಿರ್ತವೆ. ಸೊ ಈ ಥರದಲ್ಲಿ ಜೈನರೆಲ್ಲ ಆಚರಣೆ ಮಾಡ್ತಾರೆ. ಹಿಂದೂ ಧರ್ಮದಲ್ಲೂ ಕೂಡ ಮಾಡ್ತಿದ್ದಾರೆ. ಆದರೆ ನಮ್ಮ ಅಣ್ಣ ತಮ್ಮದಿರು 1 ತಿಂಗಳು ಬಿಟ್ಟು ಅವ್ರಿಗೆ ಇರೋಕ್ಕೆ ಆಗೋದಿಲ್ಲ. ಚತುರ್ಮಾಸ ತುಂಬ ಅರ್ಥಗರ್ಭಿತವಾಗಿದ್ದು ಏನಪ್ಪ ಅಂದರೆ, ಭಗವಂತ ವಿಷ್ಣು ಏನಿದ್ದಾರೆ ಈ 4 ತಿಂಗಳು ಅವರು ಯೋಗ ನಿದ್ರೆಯಲ್ಲಿರ್ತಾರೆ. ಅವರು ಅನ್ನ ಆಹಾರ ಯಾವುದೇ ರೀತಿ ತಗೊಳ್ಳೋದಿಲ್ಲ. ಈಗ ನಾವು ಮಲಗಿದವ್ರು ನಾವೇನು ಊಟ ತಗೋತೀವ? ಇಲ್ಲ, ಹಾಗೆ 4 ತಿಂಗಳು ಮಲಗ್ತಾರಂತವ್ರು ಯೋಗ ನಿದ್ರೆಯಲ್ಲಿ. ಆ ಟೈಮಲ್ಲಿ ಅವರು ಏನನ್ನು ಕೂಡ ತಗೊಳ್ಳೋದಿಲ್ಲ. ಸೊ ನಮ್ಮ ಒಂದು ಭಕ್ತಿಯನ್ನು ಹೇಗೆ ತೋರಿಸ್ಬೋದು? ಭಗವಂತ 4 ತಿಂಗಳು ಉಪವಾಸದಿಂದ ಇರ್ತಾರೆ ಅಂತ ಟೈಮಲ್ಲಿ ನಮ್ಗೆ ಯಾವುದಾದ್ರೂ ಒಂದು ರೀತಿಯ ಆಹಾರ ಪದಾರ್ಥವನ್ನು ತ್ಯಜಿಸೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಅದು ಒಳ್ಳೆಯದಾಗಿರುತ್ತೆ. ಸೊ ಹಂಗಾಗಿ ಆ ನಂಬಿಕೆ ಇಟ್ಕೊಂಡು ಅಣ್ತಂದಿರ ಬಿಡ್ರಿ, 1 ತಿಂಗಳು ಏನಾಗಲ್ಲ. ದೇವ್ರಿಗೋಸ್ಕರ ಇಷ್ಟು ಭಕ್ತಿನ ತೋರ್ಸೋಕ್ಕಾಗಲ್ವಾ? ನಿಮ್ಮ ಯಾರ್ಯಾರು ನಾನ್ ವೆಜಿಟೇರಿಯನ್ಸು ಅಥವಾ ನಾನ್ ವೆಜ್ ಲವರ್ಸ್ ಇದ್ದಾರಾ ಅವ್ರಿಗೆಲ್ಲ ಈ ವಿಡಿಯೋನ ಕಳಿಸ್ರಿ.